ಇನ್ನು ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಮ್ಮನಹಳ್ಳಿಯಲ್ಲಿ ಯುವತಿಗೆ ಕಿರುಕುಳವನ್ನ ನೀಡಿದ್ದಾರೆ. ಕಿರುಕುಳ ನೀಡಿದಂತ ಇಬ್ಬರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಹೇಗೆ ನಡೆದಿತ್ತು? ಕ್ಯಾಬ್ ಅನ್ನ ಬುಕ್ ಮಾಡಿದ್ದಂತ ಯುವತಿಗೆ ಯುವಕರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಜನವರಿ 27ನೇ ತಾರೀಕು ರಾತ್ರಿ 2 ಗಂಟೆಗೆ ಯುವತಿಯೊಬ್ಬರು ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಕಮ್ಮನಹಳ್ಳಿ ಚಿಕ್ಕಮನ ಲೇಔಟ್ನಿಂದ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಇವರು ಕ್ಯಾಬ್ಗೆ ಬರ್ತಾ ಇದ್ದ ಹಾಗೆ ಕಾರ್ನ ಒಳಗೆ ಯುವತಿ ಕುಳಿತುಕೊಳ್ತಾರೆ. ಆ ನಂತರದಲ್ಲಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಪರಿಚಿತ ವ್ಯಕ್ತಿಗಳು ಕಾರ್ನೊಳಗೆ ಬಂದು ಕೂತ್ಕೊಂಡು ಕಿರುಕುಳ ಕೊಡ್ತಾರಂತೆ. ಅಸಭ್ಯವಾಗಿ ಯುವತಿ ಜೊತೆಗೆ ವರ್ತಿಸ್ತಾರೆ. ಆಗ ಗಾಬರಿಯಾಗಿ ಕಾರ್ನಿಂದ ಇಳಿದು ಓಡ್ತಾರೆ ಯುವತಿಯ ಕುತ್ತಿಗೆಯನ್ನ ಹಿಡಿದು ನೆಲಕ್ಕೆ ಬೀಳಿಸ್ತಾನೆ ಒಬ್ಬ ಆರೋಪಿ. ಜೊತೆಗೆ ಮತ್ತೊಬ್ಬ ಆರೋಪಿ ಆಕೆಯ ಜೊತೆ ಅನುಚಿತವಾಗಿ ವರ್ತಿಸ್ತಾನೆ, ಲೈಂಗಿಕ ಕಿರುಕುಳವನ್ನ ಕೊಡ್ತಾನೆ. ಯುವತಿ ಜೋರಾಗಿ ಕೂಗ್ಕೊಳ್ತಾರೆ. ಆಗ ಅಲ್ಲಿದ್ದಂತ ಜನ ಸ್ಥಳಕ್ಕೆ ಬರ್ತಾರೆ. ಜನ ಬರ್ತಾ ಇದ್ದ ಹಾಗೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗ್ತಾರೆ. ಇದೀಗ ಘಟನೆ ಬಗ್ಗೆ ಬಾಣಸವಾಡಿ ಪೊಲೀಸರಿಗೆ ಸಂತ್ರಸ್ತೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇಬ್ಬರು ಆರೋಪಿಗಳನ್ನ ಅವರುಗಳಿಗಾಗಿ ಇದೀಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಅವರೇನು ಕ್ಯಾಬ್ ಚಾಲಕರ ಅಥವಾ ಕ್ಯಾಬ್ ಚಾಲಕನಿಗೆ ಪರಿಚಯ ಇರೋರ? ಏನು ಅವ್ರ ಬಗ್ಗೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಪ್ರದೀಪ್, ಈ ಘಟನೆ ನಡೆದಿರುವಂತಹ ಜನವರಿ 27ರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಅಂದ್ರೆ ಕಮ್ಮನಹಳ್ಳಿಯಲ್ಲಿ ಸಹ ಯುವಕರು ತನ್ನ ಸ್ನೇಹಿತರನ್ನ ಮಾಡೋದಕ್ಕೋಸ್ಕರ ಕ್ಯಾಬ್ ಅನ್ನು ಬುಕ್ ಮಾಡಿರ್ತಾರೆ. ಈ ವೇಳೆ ಕ್ಯಾಬ್ ಬಂದ ತಕ್ಷಣ ಮನೆ ಹತ್ರ ಕ್ಯಾಬ್ ನಲ್ಲಿ ಹತ್ಕೊಳಕ್ಕೆ ಹೋಗ್ತಾರೆ. ಆದ್ರೆ ಇದೇ ವೇಳೆ ಇಬ್ರು ಯುವಕರು ಕ್ಯಾಬ್ ನೊಳಗೆ ಕೂತ್ಕೊಂತಾರೆ. ಕ್ಯಾಬ್ ನೊಳಗೆ ಕೂತ್ಕೊಂಡು ಆ ಹುಟ್ಟಿಗೆ ಕಿರುಕುಳ ಕೊಡುವಂತ ಕೆಲಸ ಮಾಡ್ತಾರೆ. ಇದರಿಂದ ತಪ್ಪಿಸ್ಕೊಂಡು ಓಡೋಕಂತಹ ಯುವತಿಯನ್ನ ಇಟ್ಕೊಂಡು ಇದು ಲೈಂಗಿಕ ದೌರ್ಜನ್ಯಕ್ಕೆ ಎತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಯುವತಿಗೆ ಮಾಡಿಕೊಂಡು ಈ ಸಂಬಂಧಪಟ್ಟಂತೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಪೊಲೀಸರಿಗೆ ಜೊತೆ ಅಂದ್ರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಸಿಸಿಟಿವಿ ಇಲ್ಲದ ಕಾರಣ ಘಟನೆಯ ನಿಜವಾದಂತಹ ವಾಸ್ತವ ಸ್ಥಿತಿಯನ್ನು ಎಂಬುದಕ್ಕೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಜೊತೆಗೆ ಬಾಣಸವಾಡಿ ಪೊಲೀಸ್ ಸಹ ಸುತ್ತಮುತ್ತ ರಸ್ತೆಗಳಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ರೆ. ಅದಕ್ಕೆ ಯುವತಿಯ ಹೇಳಿಕೆಗಳನ್ನು ಸಹ ದಾಖಲಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಕ್ಯಾಬ್ ಚಾಲಕನನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾಥಮಿಕ ಮಾಹಿತಿಯಲ್ಲಿ ಕ್ಯಾಬ್ ಚಾಲಕನಿಗೂ ಮತ್ತು ಇಬ್ಬರು ಯುವಕರಿಗೂ ಸಂಬಂಧ ಇಲ್ಲ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಲೈಂಗಿಕ ದೌರ್ಜನ್ಯ ಕೇಸನ್ನು ದಾಖಲಿಸಿಕೊಂಡಿರುವಂತಹ ಬಾಣಸವಾಡಿ ಪೊಲೀಸರು ಆರೋಪಿಗಳ ಅಭ್ಯರ್ಥಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.